ಕದನ ಪ್ರಚಂಡ ಕಾಂಚೀಗೊಂಡ ವೀರನಾರಾಯಣ ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನ ಪರಾಕ್ ಪರಾಕ್ ಬಹುಪರಾಕ್. ಮಹಾರಾಜ, ಗುರುವರ್ಯರು ನಮ್ಮ ನಿರೀಕ್ಷೆಗೂ ಮೀರಿ ದೇಗುಲವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಹೌದು ದೇವಿ, ಜಕ್ಕಣಾಚಾರ್ಯರ ಕೆತ್ತನೆಯ ಕೌಶಲ್ಯ ನಿಜಕ್ಕೂ ಅದ್ಭುತವಾಗಿದೆ. ಗುರುವರ್ಯರೇ, ಇತ್ತ ಬನ್ನಿ. ನಿಮ್ಮ ಕೆತ್ತನೆಯ ಕೆಲಸದ ಬಗ್ಗೆ ನಿಮ್ಮಿಂದಲೇ ಕೇಳುವ ಆಸೆ ನಮಗೆ. ಮಹಾಪ್ರಭು, ಮಹಾರಾಣಿ ಶಾಂತಲಾದೇವಿಯವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕೆಲಸವನ್ನು ವಹಿಸಿದ್ದರು. ಅದಕ್ಕಾಗಿ ನಾನು ಸದಾ ಚಿರಋಣಿ. ನನ್ನ ಎಲ್ಲ ಕೆತ್ತನೆಗಳಲ್ಲಿ ಶ್ರೇಷ್ಠವಾದ ಕೆತ್ತನೆ ಎಂದರೆ ಈ ಚೆನ್ನಕೇಶವನ ಮೂರ್ತಿ. ಈಗ ಇಲ್ಲಿ ನೋಡಿ, ಜಯ ವಿಜಯರ ಮೂರ್ತಿಗಳು. ಇದು ನಾವು ಬಹಳ ನಾಜೂಕಿನಿಂದ ಕೆತ್ತಿದ ಗರ್ಭಗುಡಿಯ ತೋರಣ. ಇದು ನರಸಿಂಹ ಕಂಬ. ದೇಗುಲದ ಮೇಲ್ಭಾಗದಲ್ಲಿ 4 ಶಿಲಾಬಾಲಕಿಯರ ಮೂರ್ತಿಗಳಿವೆ. ಅದರಲ್ಲಿ ಇದು ದರ್ಪಣ ಸುಂದರಿ. ಇದು ಮಹಾರಾಣಿ ಶಾಂತಲಾದೇವಿ ಅವರ ನಾಟ್ಯಭಂಗಿಯ ಮೂರ್ತಿ. ಇದರ ವಿಶೇಷತೆ ಏನೆಂದರೆ ಇದರ ಆಭರಣಗಳನ್ನು ನಾವು ಬಿಡಿ ಬಿಡಿಯಾಗಿ ಚಲಿಸಬಹುದು. ಈಗ ಈ ಅಮೋಘವಾದ ರಂಗಮಂಟಪವನ್ನು ನಾವು ಮಹಾರಾಣಿ ಶಾಂತಲಾದೇವಿಯವರ ನಾಟ್ಯ ಸೇವೆಗೆಂದೇ ನಿರ್ಮಿಸಿದ್ದೇವೆ. ಅದ್ಭುತ ಗುರುವರ್ಯರೇ, ನಿಮ್ಮ ಈ ಕಾರ್ಯದಿಂದ ನಾವು ಸಂತೋಷಗೊಂಡಿದ್ದೇವೆ. ಸೂರ್ಯ ಚಂದ್ರರಿರುವ ತನಕ ನಿಮ್ಮ ಕೀರ್ತಿ ಶಾಶ್ವತವಾಗಿರಲಿ. ಇಂದಿನಿಂದ ನೀವು ಅಮರಶಿಲ್ಪಿ ಜಕ್ಕಣಾಚಾರ್ಯರೆಂದೇ ಪ್ರಸಿದ್ಧವಾಗುವಿರಿ. ಧನ್ಯವಾದ ಮಹಾಪ್ರಭು. ದೇವಿ, ದೇಗುಲದ ಮಧ್ಯಭಾಗದಲ್ಲಿರುವ ಈ ಅಮೋಘವಾದ ರಂಗಮಂಟಪದಲ್ಲಿ ನಿಮ್ಮ ನೃತ್ಯ ಸೇವೆ ನಡೆಯಲಿ. ಆಗಲಿ ಮಹಾಪ್ರಭು. ನಲಿದಾಡುಗ ತಿಲೆಯೊಡನೆ ಕುಣಿದಾಡುಗಾರ ಕೆಲವಾತ ಚೆನ್ನಿಗನೆ ನಲಿದಾಡುಗ ಈ ತಿಂಗಾರ ತಿಲೆಯೊಡನೆ ಕುಣಿದಾಡುಗಾರ ಕೆಲವಾತ ಚೆನ್ನಿಗನೆ ನಲಿದಾಡುಗ. ಅದ್ಭುತ! ದೇಗುಲದ ಎಲ್ಲ ಶಿಲಾಬಾಲಕಿಯರು ಒಂದುಗೂಡಿ ಜೀವ ತುಂಬಿ ನರ್ತಿಸಿದಂತಿತ್ತು. ಅತ್ಯಾನಂದವಾಯಿತು ದೇವಿ. ಧನ್ಯವಾದ ಮಹಾಪ್ರಭು. ಮಹಾಪ್ರಭು, ದೇವಾಲಯದ ದ್ವಾರದಲ್ಲಿ ಹುಲಿಯ ಪ್ರತಿಮೆಗಳಿವೆ. ನಿಮ್ಮ ಲಾಂಛನದ ಚಿಹ್ನೆಯೂ ಅದೇ ಆಗಿದೆ. ಇದರ ಮಹತ್ವವೇನು ಪ್ರಭು? ಪ್ರಜೆಗಳೇ, ಹೊಯ್ಸಳ ಸಾಮ್ರಾಜ್ಯದ ಈ ಲಾಂಛನದ ಹಿಂದೆ ಒಂದು ಕಥೆ ಇದೆ. 10ನೆಯ ಶತಮಾನದಲ್ಲಿ ಸುದತ್ತಾಚಾರ್ಯರ ಶಿಷ್ಯನಾದ ಸಳನು ಹೇಗೆ ಈ ಸಾಮ್ರಾಜ್ಯವನ್ನು ಕಟ್ಟಿದನೆಂಬುದನ್ನು ನೋಡೋಣ ಬನ್ನಿ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡು
ಬೀದಿಯಲ್ಲಿ ಮನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಒಂದಿತ್ತು, ಅದರೊಡು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಚಿಹ್ನೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಪರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ, ಹೊಂದಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ವರ್ಜಿಸಿ ಹುಡುಗಿತು ಹುಲಿಯೊಂದು. ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಹೋರಾಡಿ ಗೆದ್ದನು ಮುಂದಾಗಿ, ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನಲು ಹರಸಿತ್ತು, ಕೆಚ್ಚದೆ ಸಳನಲು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು.
ನಡನಾಡಿನ ರನ್ನದ ರತು ನಾ ಹೇಳೋ ಕಥೆಯನ್ನ ಜಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡಲು ಕಟ್ಟಿದ ಕಥೆಯನ್ನ